ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನಮ್ಮ ಸರ್ಕಾರ ಯಾರ ಪರವೂ ಇಲ್ಲ, ನೈಸ್ ಟೋಲ್ ನಿಲ್ಲಿಸುವ ಅಧಿಕಾರ ನಮಗಿಲ್ಲ. ವಿಧಾನಸೌಧದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. 30 ವರ್ಷ ಒಪ್ಪಂದ ಆಗಿದೆ, ಈಗ 20 ವರ್ಷ ಮುಗಿದು ಹೋಗಿದೆ. ಇದು 30 ವರ್ಷದ ಒಪ್ಪಂದದ ವಿಚಾರ. ಈಗಾಗಲೇ 20 ವರ್ಷ ಮುಗ್ದಿದೆ, ಇನ್ನೂ 10 ವರ್ಷ ಬಾಕಿ ಇದೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ಕೋರ್ಟ್ಗೆ ಹೋಗಿ ಟೋಲ್ ಹೆಚ್ಚಳ ಮಾಡಿದ್ದಾರೆ. ನಾವು ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡ್ತೀವಿ. ಲೋಕೋಪಯೋಗಿ ಇಲಾಖೆ ಶಾಮೀಲು ಆರೋಪಕ್ಕೂ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಅವರು ನಮ್ಮ ಬಳಿ ಬಂದಿಲ್ಲ, ಅವರ ಜೊತೆ ಯಾವ ವ್ಯವಹಾರನೂ ಇಲ್ಲ. ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಈ ರೀತಿಯಾಗಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ನನ್ನ ಲೆಕ್ಕಲೆ ಇವತ್ತಿನವರೆಗೆ ನಮ್ಮ ಹತ್ತಲಿಲ್ವಾ, ಅದು ಈಗ ನಾವು ಅವ್ರ ಹ್ಯಾಂಡ್ ಓವರ್ ಮಾಡೋದ್ರಿಂದ ಅದರ ನಿಯಂತ್ರಣ ನಮ್ಮ ಕಡೆ ಕಡಿಮೆ ಅವಕಾಶ. ಆದ್ರೂ ಕೂಡ ಕಾನೂನಲ್ಲಿ ಚರ್ಚೆ ಮಾಡಿ ಕೊಡ್ತಾರೆ, ಅಲ್ಲಿಂದ ಅವರು ಆದೇಶ ಪಡ್ಕೊಂಡು ಬರ್ತಾರೆ. ಹೀಗಾಗಿ ನಾವೇನೋ ಅಸಹಾಯಕರಿದ್ದೀವಿ. ಆದ್ರೂ ಕೂಡ ಈಗ ನೋಟಿಸ್ ಕೊಟ್ಟಿದ್ದಾರೆ, ಚರ್ಚೆ ಮಾಡ್ಬೇಕಾದ್ರೆ ನೈಸ್ ಬಗ್ಗೆ ಆಗಲ್ಲ. ಯಾಕಂದ್ರೆ ನಮ್ದು ಇನ್ನೂ ಅವಧಿ ಇದೆ. ಯಾವ ಬೇಸ್ಮಾಗಿ ಸಾಕಷ್ಟು ನೋಟಿಸ್ ಕೊಟ್ಟಿದೀವಿ, ನಮ್ಮ ವಿರೋಧವಾಗಿ ಆದೇಶ ಬರ್ತಿದ್ದಾರೆ. ಇನ್ನು 10 ವರ್ಷ ಆಗುವವರೆಗೆ ನಾವು ಏನೋ ಮಾಡೋಂಗಿಲ್ಲ. ನಾವು ಸಾಕಷ್ಟು ಸರಿ ಅದ್ರ ಬಗ್ಗೆ ಪತ್ರ ಬರೆದಿದ್ದೀವಿ, ಟೋಲ್ ಹೆಚ್ಚು ಮಾಡಬೇಡಿ ಇಂತೆಲ್ಲ. ಅದ್ರ ಮೀರಿ ಅವರು ಕೋರ್ಟ್ ನಿಂದ ಆದೇಶ ತಂದ್ರೆ ಜಾಸ್ತಿ ಮಾಡಿದಾರೆ. ಈಗ ನಾವು ಕೂಡ ಸ್ವಲ್ಪ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡ್ತೀವಿ, ಅದನ್ನ ಏನ್ ಮಾಡಿಸ್ಬೇಕು. ಪ್ರತ್ಯೇಕತೆ ನನ್ನ ಲೆಕ್ಕಲೆ ಇವತ್ತಿನವರೆಗೆ ನಮ್ಮ ಹತ್ತಲಿಲ್ವಾ, ಅದು ಈಗ ನಾವು ಅವ್ರ ಹ್ಯಾಂಡ್ ಓವರ್ ಮಾಡೋದ್ರಿಂದ ಅದರ ನಿಯಂತ್ರಣ ನಮ್ಮ ಕಡೆ ಕಡಿಮೆ ಅವಕಾಶ. ಆದ್ರೂ ಕೂಡ ಕಾನೂನಲ್ಲಿ ಚರ್ಚೆ ಮಾಡಿ ಕೊಡ್ತಾರೆ, ಅಲ್ಲಿಂದ ಅವರು ಆದೇಶ ಪಡ್ಕೊಂಡು ಬರ್ತಾರೆ. ಹೀಗಾಗಿ ನಾವೇನೋ ಅಸಹಾಯಕರಿದ್ದೀವಿ. ಆದ್ರೂ ಕೂಡ ಈಗ ನೋಟಿಸ್ ಕೊಟ್ಟಿದ್ದಾರೆ, ಚರ್ಚೆ ಮಾಡ್ಬೇಕಾದ್ರೆ ನೈಸ್ ಬಗ್ಗೆ ಆಗಲ್ಲ.